ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಈಸಿಯಾಗಿರೋ ಒಂದು ಪನ್ನೀರ್ ಕಡಾಯಿ ಹೇಗೆ ಮಾಡೋದು ಅಂತ ನೋಡೋಣ. ಇಲ್ಲಿ ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ, ಅದು ದಪ್ಪ ದಪ್ಪ ಕಟ್ ಮಾಡಿದ್ದೀನಿ. ಅರ್ಧ ಕ್ಯಾಪ್ಸಿಕಮ್, ಅದನ್ನು ದಪ್ಪ ಕಟ್ ಮಾಡಿದ್ದೀನಿ. ಮತ್ತು ಬೇಕಾದಷ್ಟು ಪನ್ನೀರ್. ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ ಪನ್ನೀರ್. ನಮಗೆ ಪನ್ನೀರ್ ಅಂದರೆ ಇಷ್ಟ, ಅದಕ್ಕೆ ಜಾಸ್ತಿ ತೊಗೊಂಡಿದ್ದೀನಿ. ಅದರಲ್ಲಿ ಖಾರದ ಪುಡಿ, ಧನಿಯಾ ಪುಡಿ ಮತ್ತು ಸ್ವಲ್ಪ 1 ಟೀ ಸ್ಪೂನ್ ಗರಂ ಮಸಾಲ ಮತ್ತು ರುಚಿಗೆ ತಕ್ಕಂತೆ ಉಪ್ಪು, ಇದು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡೋದನ್ನ ಒಂದು ಅಟ್ಲೀಸ್ಟ್ 10 ಮಿನಿಟ್ಸ್ ಆದರೂ ನಾವು ಮ್ಯಾರಿನೇಷನ್ಗೆ ಇಡಬೇಕು. ಮ್ಯಾರಿನೇಷನ್ಗೆ ಇಟ್ಟಾದಮೇಲೆ ನಾವು ಇದನ್ನ ಎಲ್ಲನೂ ಒಂದು ಕಡಾಯಿಗೆ ಹಾಕಿ ಫ್ರೈ ಮಾಡೋಣ. ಪ್ಯಾನಲ್ಲಿ ಇವಾಗ ಆಯಿಲ್ ಹಾಕಿ ಹೀಟ್ ಮಾಡಿದ್ದೀನಿ. ಅದಾದ ನಂತರ ನಾವು ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿರೋ ಪನ್ನೀರ್ ಎಲ್ಲನೂ ಫ್ರೈ ಮಾಡೋಣ ಚೆನ್ನಾಗಿ. ಇದು ಇವಾಗ ಒಂದು ತುಂಬ ಫ್ರೈ ಆಗಬೇಕು, ಒಂದು ಗೋಲ್ಡನ್ ಬ್ರೌನ್ ಆ ಥರ ಆಗಬೇಕು. ಆನಿಯನ್ ಎಲ್ಲ ಸಾಗಿ ಥರ ಆಗಬೇಕು, ಅಂದ್ರೇ ಇದು ಟೇಸ್ಟಿಯಾಗಿರುತ್ತೆ. ಇಲ್ಲ ಅಂತಂದರೆ ಪನ್ನೀರೆಲ್ಲ ಉದುರು ಬರುತ್ತೆ. ಈಗ ಪನ್ನೀರ್ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ನಾವು ಇದನ್ನ ಬೇರೆ ಒಂದು ಬೌಲಲ್ಲಿ ಹಾಕಿಡೋಣ. ಈಗ ಅದೇ ಪ್ಯಾನಲ್ಲಿ ಆಯಿಲ್ ಹಾಕಿ ಹೀಟ್ ಆದಮೇಲೆ ನಾವು ಸ್ವಲ್ಪ 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಮೆಣಸು, ಇನ್ನು ಒಂದು ಬಿರಿಯಾನಿ ಎಲೆ, ಇದು ಎಲ್ಲ ಹಾಕಿ ಚೆನ್ನಾಗಿ ಸಾಟ್ ಮಾಡೋಣ. ಇದರಲ್ಲಿ ಇವಾಗ ನಾವು ಚಿಕ್ಕದಾಗಿ ಕಟ್ ಮಾಡಿರೋ ಈರುಳ್ಳಿ ಮತ್ತು ಒಂದು ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಇದು ಎಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಗೋಲ್ಡನ್ ಬ್ರೌನ್ ಆಗೋ ತನಕ ನಾವು ಆನಿಯನ್ನ ಚೆನ್ನಾಗಿ ಫ್ರೈ ಮಾಡೋಣ. ಈರುಳ್ಳಿ ಎಲ್ಲ ಚೆನ್ನಾಗಿ ಬಾಡಿದೆ. ಇವಾಗ ನಾವು ಇದರಲ್ಲಿ ಅರಿಶಿನ ಪುಡಿ ಅರ್ಧ ಟೀ ಸ್ಪೂನ್, ಧನಿಯಾ ಪುಡಿ 1 ಟೀ ಸ್ಪೂನ್, ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಮತ್ತು ಅಚ್ಕಾರದ ಪುಡಿ 2 ಟೀ ಸ್ಪೂನ್ ಮತ್ತು ಉಪ್ಪು, ಇದು ಎಲ್ಲ ಹಾಕಿ ಚೆನ್ನಾಗಿ ಇನ್ನು ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡೋಣ. ಇವಾಗ ಮಸಾಲೆ ಹಸಿ ವಾಸನೆ ಎಲ್ಲ ಹೋಗಿದೆ. ನಾನು ಒಂದು ಟೊಮೆಟೊ ರುಬ್ಬಿ ತೊಗೊಂಡಿದ್ದೀನಿ. ಆ ಒಂದು ಟೊಮೆಟೊ ಈ ಮಸಾಲೆಗೆ ಹಾಕಿದ್ದೀನಿ ಮತ್ತು ಒಂದು ಸ್ವಲ್ಪ ನೀರು, ಇದೆಲ್ಲನೂ ಸೇರಿ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಸೋಕೆ ಬಿಡೋಣ. ಈ ಒಂದು ಟೈಮಲ್ಲಿ ಉಪ್ಪು ಖಾರ ಏನಾದರೂ ಕಮ್ಮಿ ಇದ್ದರೆ ಈ ಒಂದು ಟೈಮಲ್ಲಿ ನಮಗೆ ಟೇಸ್ಟ್ ನೋಡಿ ಹಾಕ್ಬೋದು. ಚೆನ್ನಾಗಿ ಮಸಾಲೆ ಕುದಿ ಬಂದಿದೆ. ಇವಾಗ ನಾವು ಫ್ರೈ ಮಾಡಿಟ್ಟಿರೋ ಪನ್ನೀರ್ ಎಲ್ಲನೂ ಈ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನೊಂದು ಸ್ವಲ್ಪ ಹೊತ್ತು ಒಂದು 2 ನಿಮಿಷ ಒಂದು ಸ್ವಲ್ಪ ಕುದಿಯೋಕ್ಕೆ ಬಿಡೋಣ.
ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿದ್ದೀನಿ ಮತ್ತು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ. ಗ್ರೇವಿ ಇವಾಗ ಚೆನ್ನಾಗಿ ತಿಕ್ಕಾಗಿ ರೆಡಿಯಾಗಿದೆ. ಇದೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿ ಚಪಾತಿಗೆ, ರೊಟ್ಟಿಗೆ ಅಥವಾ ಪರಾತಾಗೆ ಯಾವುದಕ್ಕೆ ಬೇಕಾದರೂ ತಿನ್ಬೋದು. ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ನೋಡಿ.